ಹಾಯ್ ಫ್ರೆಂಡ್ಸ್, ನಾನಿವತ್ತು ಪಾಲಕ್ ಎಗ್ ಕರಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ನನ್ನ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನಾದಮೇಲೆ 1-2 ಟೊಮೊಟೊನೂ ಹಾಕ್ಕೊಂಡು ಆ ಟೊಮೊಟೊ ಎಲ್ಲ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಇವಾಗ ಇಷ್ಟು ನೀಟಾಗಿ ಫ್ರೈ ಆಗಿದೆ. ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಅದಕ್ಕೆ ನಾವೀಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವೀಗ ಸೋಸಿ ಚೆನ್ನಾಗಿ ತೊಳ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಳ್ಳಿ ಸಾಕು, ಅಷ್ಟೇ. ಇದಕ್ಕೆ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ. ಚೆನ್ನಾಗಿ ಅದರಲ್ಲಿ ನಾವು ನೀರು ಬಿಟ್ಕೊಳ್ಳೋವರೆಗೂ ಸೊಪ್ಪು ಬೆಂದಿದೆ, ಕೈಯಲ್ಲಿ ಮುಟ್ಟಿದ ತಕ್ಷಣ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ಅನ್ನೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡ್ಕೊಂಡಿರುವಂಥ ಮಸಾಲ ಮತ್ತು ಇದಕ್ಕೆ ಸೊಪ್ಪು, ಇದನ್ನು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೊಂಡು ಆದಮೇಲೆ ಬೇಯಿಸಿರುವಂಥ ಸೊಪ್ಪಲ್ಲಿರುವ ನೀರನ್ನೆಲ್ಲ ಹಿಂಡ್ಬಿಟ್ಟು ಟೈಟಾಗಿ ಕೈಯಲ್ಲಿ ಹಿಂಡ್ಕೊಂಡು ಅದನ್ನು ನಾನೀಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿರುವಂತಹ ಇದಕ್ಕೆ ಮಸಾಲೆಗೆ 2 ಸ್ಪೂನಷ್ಟು ಧನಿಯಾ ಪೌಡರು, 1.5 ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗೆ ಅಂದರೆ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಖಾರನ ಸ್ವಲ್ಪ ನೀವು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಹಂಗಾಗಿ ನಾವು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕಾಗುತ್ತೆ. ನೀವು ಎಷ್ಟು ನಿಮ್ಮ ಮನೆಗೆ ನೀವು ಮಾಡ್ಕೊಂಡಿದ್ದೀರೋ ಅಷ್ಟನ್ನು ನೀವು ಮಾಡಿ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸಾಸಿವೆ, ಎಣ್ಣೆ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ರುಬ್ಬಿರುವಂತಹ ಮಸಾಲಾನ ಹಾಕ್ಕೊಳ್ಳೋಣ. ಈಗ ಹಾಕಿರುವಂಥ ಮಸಾಲಾನ ಇದನ್ನು ಹಸಿ ವಾಸನೆ ಹೋಗಿದೆ, ಅದನ್ನೇನು ನಾವು ಜಾಸ್ತಿ ಹೊತ್ತು ಮಸಾಲಾನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನೀರನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಅಂದರೆ ನೀವು ಚಪಾತಿಗೆ ಮಾಡ್ಕೊತಾ ಇದ್ದೀರೋ, ಇಲ್ಲ ಮುದ್ದೆಗೆ ರೈಸಿಗೆ ಮಾಡ್ಕೊತಾ ಇದ್ದೀರೋ, ಇಲ್ಲ ರೊಟ್ಟಿಗೆ ಮಾಡ್ಕೊತಾ ಇದ್ದೀರೋ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಾನು ಮಾಡ್ತಿರೋದು ಇವತ್ತು ಮುದ್ದೆಗೆ ಮಾಡ್ತಾಯಿದ್ದೀನಿ, ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿರೋದು. ಹಂಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಈ ಥರ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಒಂದು ಮಳ್ಳದ ತಕ್ಷಣವೇ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಗ್ಯಾಸ್ನ ಆಫೇ ಮಾಡಿಬಿಡಿ. ಯಾಕೆ ಅಂದರೆ ಅದು ಕುದೀತಾ ಇದ್ದರೆ ಮೊಟ್ಟೆ ಭಂಡಾರ ಒಳಗಡೆ, ವೈಟ್ ಭಂಡಾರದೊಳಗಡೆ ಸೇರ್ಕೊಳ್ಳಲ್ಲ, ಡಿವೈಡ್ ಆಗಿಬಿಡುತ್ತೆ, ಸ್ವಲ್ಪ ಕಚ್ಚಪಿಚ್ಚಿ ಚೆನ್ನಾಗಿ ಕಾಣಿಸಲ್ಲ. ಈಗ ನಾನು ಈ ಥರ ಒಡೆದು ಮೊಟ್ಟೆನ ಓಪನ್ ಮಾಡಿ ಮಧ್ಯದಲ್ಲಿ ಈ ಥರ ಓಪನ್ ಮಾಡಿಕೊಂಡು ನನಗೆ ಮೊಟ್ಟೆನ ನಾವು ನಮ್ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ ನಾವು ಈ ಥರ ಬಿಟ್ಕೊತಾ ಇದ್ದೀನಿ. ಸಪ್ರೇಟಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಬಾಣಲಿನ ತೊಗೊಳ್ಳಿ. ಆಮೇಲೆ ಇನ್ನೊಂದು ಏನು ಅಂದರೆ ನೀವು ಹಾಕಿದ ತಕ್ಷಣವೇ ನೀವು ಸೋಟನ್ನು ಹಾಕೋಕ್ಕೆ ಹೋಗಬಾರ್ದು. ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಆಗ ಎಲ್ಲ ನೋಡಿ, ಒಂದು ಸ್ವಲ್ಪನೂ ಭಂಡಾರ ಸಪ್ರೇಟು, ವೈಟ್ ಭಂಡಾರ ಸಪ್ರೇಟ್ ಆಗಲ್ಲ, ಎಲ್ಲ ಕವರ್ ಆಗಿ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ಮತ್ತು ನೀವು ಚೆನ್ನಾಗಿ ಬೇಯಿಸಾದ್ಮೇಲೆ ಈ ಥರ ನೀವು ಮೆಲ್ಲಕ್ಕೆ ಸೋಟ ಆಡಿಸ್ಬೇಕು. ಜಾಸ್ತಿ ಸೋಟನ ಆಡಿಸ್ಬಾರ್ದು. ಹೆಚ್ಚು ಕಮ್ಮಿ ನಾವು ಮೀನು ಸಾಂಬಾರನ್ನ ಎಷ್ಟು ಜೋಪಾನವಾಗಿ ಸಾಂಬಾರು ಮಾಡ್ತೀವೋ ಅದೇ ಥರನೂ ಇದನ್ನು ನಾವು ಸೋಟನ್ನು ಮೆಲ್ಲೆ ಹಾಕಬೇಕು, ಫಾಸ್ಟಾಗಿ ಹಾಕೋಕ್ಕೆ ಹೋಗಬಾರ್ದು. ಅದಾದಮೇಲೆ ನೀಟಾಗಿ ಇದನ್ನು ನಾವು ಎಲ್ಲನೂ ನೀಟಾಗಿ ತಿರುಗಿಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ
ಎಲ್ಲ ಕರೆಕ್ಟಾಗಿ ಬೆಂದಿದೆಯಾ ಅಂತ ಉಲ್ಟಾ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ನಾವು ಎಲ್ಲ ಒಂದು ಸಲ ಬೆಂದ ಮೇಲೆ ನಾವು ಮೊಟ್ಟೆನ ನಾವು ಉಲ್ಟಾ ಮಾಡ್ಕೊಂಡು ಒಂದು ಸಲ ಬೇಯಿಸ್ಕೋಬೇಕು. ಗ್ಯಾಸ್ನ ಸ್ಲೋವಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇಷ್ಟೇ, ಇದಕ್ಕೆ ಚಪಾತಿ, ರೊಟ್ಟಿ, ಮುದ್ದೆ, ರೈಸು ಎಲ್ಲದಕ್ಕೂ ಸೂಪರಾಗಿ ಸೂಟ್ ಆಗುತ್ತೆ. ನಾನು ಮಾಡಿರೋದು ಇವತ್ತು ರಾಗಿ ಮುದ್ದೆಗೆ ಮತ್ತು ರೈಸ್ಗೆ. ಸಖತ್ತಾಗಿತ್ತು. ಇದು ಯಾವುದಕ್ಕೂ ಚೆನ್ನಾಗಿರಲ್ಲ ಅನ್ನಂಗೆ ಇರಲ್ಲ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೋಡಿ, ನಾವು ಮುದ್ದೆ ಕಟ್ಟೋದು ಈ ಥರ ಇದರಲ್ಲೇ. ನಮ್ಮ ಅತ್ತೆ ಮಾಡಿಸ್ಕೊಟ್ಟಿರುವಂತಹ ಈ ಮುದ್ದೆ ಇದು ನೋಡಿ, ಇವಾಗ ನಮ್ಮ ಮನೆಯಲ್ಲಿ ಕಟ್ಟುವ ಮುದ್ದೆ ಈ ಥರ ನಾವು ಮಾಡ್ಕೊತೀವಿ. ಹೀಗೆ ಇದಕ್ಕೆ ಸೂಪರಾಗಿ ಸೂಟಾಗುವಂತಹ ಸಕ್ಕತ್ತಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ